ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿಯಾಗಿ ನೀವು ಡಿಜಿಟಲ್ ಪ್ರಾಡಕ್ಟ್ನ ಸೇಲ್ ಮಾಡ್ಕೊಂಡು ಯಾವ ರೀತಿಯಾಗಿ ನೀವು ತಿಂಗಳಿಗೆ ಅಪ್ ಟು ಈ ಒಂದು ಅಪ್ಲಿಕೇಶನಲ್ಲಿ 1,00,000ದವರೆಗೂ ಈಸಿಯಾಗಿ ದುಡ್ಡು ಎಂಬುದು ಗಳಿಸ್ಕೋಬೋದು. ಅದು ಯಾವ ರೀತಿ ಅನ್ನೋದನ್ನು ಸಹಿತ ನಾನು ಪ್ರೊಸೆಸ್ ಮಾಡಿ ತೋರಿಸ್ತೀನಿ. ಹಾಗಾದರೆ ಡಿಜಿಟಲ್ ಪ್ರಾಡಕ್ಟ್ ಅಂದರೆ ಏನಂತ ನಿಮಗೆ ಗೊತ್ತಿರಲ್ಲ. ಹಾಗಾದರೆ ಈ ಒಂದು ವಿಡಿಯೋ ಮೂಲಕ ಸಹಿತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಯಾವುದು, ಈ ಒಂದು ಅಪ್ಲಿಕೇಶನ್ ಮುಖಾಂತರ ಯಾವ ರೀತಿಯಾಗಿ ನೀವು ಈಸಿಯಾಗಿ ದುಡ್ಡು ಎಂಬುದು ಗಳಿಸ್ಕೋಬೋದು ಅನ್ನೋದನ್ನು ಸಹಿತ ನಾನು ಈ ವಿಡಿಯೋ ಮೂಲಕ ಹೇಳ್ಕೊಡ್ತೀನಿ. ಹಾಗಾದರೆ ಅದನ್ನು ತಿಳ್ಕೊಳ್ಳೋ ಅವಶ್ಯಕತೆ ನಿಮಗೇನಾದರೂ ಇದ್ದರೆ ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡೋ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರೋ ಅಪ್ಲಿಕೇಶನ್ ಬಂದುಬಿಟ್ಟು ಗ್ರೋಮೋ ಅಂತೇಳಿ ನೋಡ್ಬೋದು. ಇಲ್ಲಿ ಆವಾಗಲೇ ಕೊಟ್ಬಿಟ್ಟಿದ್ದಾರೆ. ಸೆಲ್ಫ್ ಫೈನಾನ್ಷಿಯಲ್ ಪ್ರಾಡಕ್ಟ್ ಅಂತಿದೆ ನೋಡ್ಬೋದು. ಈ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು 4.2 ರೇಟಿಂಗ್ ಇದೆ ಮತ್ತು 1 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇವೆ. ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ್ರೆ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಪನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ ಹಾಕೊಂಡು ಮತ್ತು KYC ಕೊಟ್ಕೊಂಡು ಲಾಗಿನ್ ಮಾಡ್ಕೋಬೇಕಾಗತ್ತೆ. ನೋಡ್ಬೋದು ನಿಮಗೆ ಈ ರೀತಿ ಅಂತ ಒಂದು ನೀವು ಇಲ್ಲಿ ನಮ್ಮ ವ್ಯಾಲೆಟ್ ಬ್ಯಾಲೆನ್ಸ್ ಬಂದುಬಿಟ್ಟು 45 ರುಪೀಸ್ ಇದೆ. ನೀವು ಯಾವ ರೀತಿ ಡಿಜಿಟಲ್ ಪ್ರಾಡಕ್ಟ್ ಅಂದರೆ ನೋಡ್ಬೋದು ನಿಮ್ಗೆ ಇಲ್ಲಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಇನ್ಶೂರೆನ್ಸ್ ಇದೆ, ಕ್ರೆಡಿಟ್ ಕಾರ್ಡ್ ಇದೆ, ಪರ್ಸನಲ್ ಲೋನ್ ಇದೆ, ಸೇವಿಂಗ್ ಅಕೌಂಟ್ ಇದೆ, ಇನ್ವೆಸ್ಟ್ಮೆಂಟ್ ಇದೆ, ಡಿಮಾರ್ಟ್ ಅಕೌಂಟ್ ಇದೆ ಮತ್ತು ಇನ್ಸ್ಟಾಂಟ್ ಡೀಲ್ಸ್ ಈಗ ಕ್ರೆಡಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವೇನಾದರೂ ಯಾರಿಗಾದ್ರೂ ಎಮರ್ಜೆನ್ಸಿ ಇದೆ, ಕ್ರೆಡಿಟ್ ಕಾರ್ಡ್ ಏನಾದರೂ ತೊಗೊತಿರ್ತೀರ ಶಾಪಲ್ಲಿ, ನೀವೇನಾದರೂ ಕಿವಿಯಲ್ಲಿ ಏನಾದರೂ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೊಟ್ರೆ ನಿಮಗೆ 1,200 ರೂಪಾಯಿ ಎಂಬುದು ಸಿಗುತ್ತೆ. ಮತ್ತು ಬ್ಯಾಂಕಲ್ಲಿ ಮಾಡಿಸ್ಕೊಟ್ರೆ ನಿಮಗೆ 1,800 ರೂಪಾಯಿ ಎಂಬುದು ಸಿಗುತ್ತೆ. ಮತ್ತು IDFC ಫಸ್ಟ್ ಬ್ಯಾಂಕಲ್ಲಿ ಮಾಡಿಸ್ಕೊಟ್ರೆ 1,500 ರೂಪಾಯಿ ಅಮೌಂಟ್ ಎಂಬುದು ಸಿಗುತ್ತೆ. ಮತ್ತು ಆಕ್ಸಿಸ್ ಬ್ಯಾಂಕಲ್ಲಿ ಮಾಡಿಸ್ಕೊಟ್ರೆ 1,900 ರೂಪಾಯಿ ಅಮೌಂಟ್ ಎಂಬುದು ಸಿಗುತ್ತೆ. ಮತ್ತು ICICI ಮಾಡಿಸ್ಕೊಟ್ರೆ ನಿಮಗೆ 3,000 ರೂಪಾಯಿ ಎಂಬುದು ಸಿಗುತ್ತೆ. ಈ ರೀತಿಯಾಗಿ ಜಸ್ಟ್ ನೀವು ಇಲ್ಲಿ ಸೆಲ್ ನೌ ಮೇಲೆ ಕ್ಲಿಕ್ ಮಾಡಿಕೊಂಡು ಆನ್ಲೈನ್ ಪ್ಲಾಟ್ಫಾರ್ಮ್ ಅಂದರೆ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ನಿಮ್ಮ ಲಿಂಕ್ನ ಶೇರ್ ಮಾಡಿಕೊಂಡ್ರೆ ಸಾಕು. ಒಬ್ಬರಿಂದ ಒಬ್ರು ರೆಫರ್ ಮಾಡ್ಕೊತಾರೆ. ಒಬ್ಬರಿಂದ ಒಬ್ಬರು ನಿಮ್ಮ ಕ್ರೆಡಿಟ್ ಕಾರ್ಡ್ ನಿಮ್ಮ ಲಿಂಕ್ ಮುಖಾಂತರ ಕ್ರೆಡಿಟ್ ಕಾರ್ಡ್ ತೊಗೊತಾರೆ. ಇದರಿಂದ ನಿಮಗೆ ಒಳ್ಳೆ ಅರ್ನಿಂಗ್ ಸಹಿತ ಆಗುತ್ತೆ. ಇದು ನಾನು ಕ್ರೆಡಿಟ್ ಕಾರ್ಡ್ ಬಗ್ಗೆ ಒಂದು ಡಿಜಿಟಲ್ ಪ್ರಾಡಕ್ಟ್ ಆಗಿದೆ. ಮತ್ತೆ ಬ್ಯಾಕ್ ಬನ್ನಿ ಎಲ್ಲರೂ. ಬ್ಯಾಕ್ ಬಂದ ನಂತರ ನೋಡ್ಬೋದು ನಿಮಗೆ ಇಲ್ಲಿ ಪರ್ಸನಲ್ ಲೋನ್ ಅಂತಿದೆ. ನೋಡ್ಬೋದು ನಿಮಗೆ LNTಯಲ್ಲಿ ಮಾಡಿಸ್ಕೊಟ್ರೆ ನಿಮಗೆ 1.92 ರಷ್ಟು ನಿಮಗೆ ಕಮಿಷನ್ ಎಂಬುದು ಸಿಗುತ್ತೆ. ಮತ್ತು ಅದೇ ರೀತಿಯಾಗಿ ಇನ್ಕ್ರೆಡಲ್ಲಿ ಮಾಡಿಸ್ಕೊಟ್ರೆ 3.9 ಸಿಗುತ್ತೆ. ಮನಿವಿಯಲ್ಲಿ ಮಾಡಿಸ್ಕೊಟ್ರೆ 2.70 ಸಿಗುತ್ತೆ. ಫ್ರೆಫಲ್ಲಿ ಮಾಡಿಸ್ಕೊಟ್ರೆ 3% ಅರ್ನಿಂಗ್ ಎಂಬುದು ಸಿಗುತ್ತೆ. ಮತ್ತು ಆದಿತ್ಯ ಬಿರ್ಲಾದಲ್ಲಿ ಮಾಡಿಸ್ಕೊಟ್ರೆ 2.25 ಸಿಗುತ್ತೆ. 5% ಅರ್ನಿಂಗ್ ಎಂಬುದು ಈಸಿಯಾಗಿ ಸಿಗುತ್ತೆ. ಅದೇ ರೀತಿಯಾಗಿ ಜಸ್ಟ್ ನೀವು ಈ ಒಂದು ಅಪ್ಲಿಕೇಶನ್ ಮುಖಾಂತರ ಯಾವ ರೀತಿಯಾಗಿ ಲೋನ್ ತೊಗೊಳೋದಂತ ನಾನು ಪರ್ಸ್ನಲಾಗಿ ವೀಡಿಯೋ ಮಾಡಿದ್ದೀನಿ. ಅದ್ರ ಮುಖಾಂತರ ನೀವು ಈಸಿಯಾಗಿ ಲೋನ್ ಎಂಬುದು ತೊಗೋಬೋದು. ಅದೇ ರೀತಿಯಾಗಿ ನಿಮಗೆ ಇಲ್ಲಿ ಬಿಸ್ನೆಸ್ ಲೋನ್ ಸಹಿತ ಸಿಗುತ್ತೆ IFL ಫೈನಾನ್ಸಲ್ಲಿ. ಈ ರೀತಿಯಾಗಿ ನೀವು ಈ ಒಂದು ಅಪ್ಲಿಕೇಶನ್ ಮುಖಾಂತರ ಜಸ್ಟ್ ಸೆಲ್ ನೌ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಲಿಂಕ್ನ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಹಾಕೋಬೇಕಾಗತ್ತೆ. ಇದರಿಂದ ನಿಮಗೆ ಯಾರಾದರೂ ಲೋನ್ ತೊಗೊಂಡ್ರೆ ಮಾತ್ರ ನಿಮಗೆ ಇಲ್ಲಿ ಅರ್ನಿಂಗ್ ಎಂಬುದು ಈ ಒಂದು ಅಪ್ಲಿಕೇಶನ್ ಮುಖಾಂತರ ಮಾತ್ರ ಸಿಗುತ್ತೆ. ಬನ್ನಿ ಎಲ್ಲರೂ ಬ್ಯಾಕ್ ಬಂದ ನಂತರ ನೋಡ್ಬೋದು ಸೇವಿಂಗ್ ಅಕೌಂಟ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವಿಂಗ್ ಅಕೌಂಟ್ ಅಂದರೆ ನೋಡ್ಬೋದು ಯಾರಿಗಾದ್ರೂ ಎಮರ್ಜೆನ್ಸಿ ಇದೆ ಅಕೌಂಟದು ನೋಡು 0 ಅಕೌಂಟ್ ಮಾಡಿಸ್ಕೊಟ್ರೆ ಸಾಕು. ನೀವು ಟೈಟಲ್ಲಿ ಮಾಡಿಸಿದ್ರೆ 900 ರೂಪಾಯಿ ಸಿಗುತ್ತೆ. ಏರ್ಟೆಲ್ ಪೇಮೆಂಟ್ ಬ್ಯಾಂಕಲ್ಲಿ ಮಾಡಿಸಿದ್ರೆ ನೋಡ್ಬೋದು ನಿಮಗೆ 300 ರೂಪಾಯಿ ಎಂಬುದು ಸಿಗುತ್ತೆ. ಮತ್ತು ಜುಪಿಟರಲ್ಲಿ ಮಾಡಿಸಿದ್ರೆ 275 ರೂಪಾಯಿ ಸಿಗುತ್ತೆ. ಮತ್ತು ಆಕ್ಸಿಸ್ ಬ್ಯಾಂಕಲ್ಲಿ ಮಾಡಿಸ್ಕೊಟ್ರೆ 1,200 ರೂಪಾಯಿ ಎಂಬುದು ಸಿಗುತ್ತೆ. ಜಸ್ಟ್ ಯಾರಿಗಾದ್ರೂ ಎಮರ್ಜೆನ್ಸಿ ಇದೆ ನೋಡ್ಬೋದು ಮಿನಿಮಮ್ ಬ್ಯಾಲೆನ್ಸ್ ಇದ್ದರೆ ಅದನ್ನು ಮಾಡಿಸ್ಕೋಬೇಡಿ. ಜಸ್ಟ್ ನೀವು ಇಲ್ಲಿ ಜಸ್ಟ್ 0 ಅಕೌಂಟ್ ಇದ್ದರೆ ಮಾತ್ರ ಮಾಡಿಸ್ಕೊಡ್ರಿ. ಇದರಿಂದ ನಿಮಗೆ ನೋಡ್ಬೋದು ಆಕ್ಸಿಸ್ ಬ್ಯಾಂಕ್ದು 0 ಇದೆ, 800 ರೂಪಾಯಿ ಎಂಬುದು ಸಿಗುತ್ತೆ. ಈ ರೀತಿಯಾಗಿ ಜಸ್ಟ್ ನೀವು ಸೆಲ್ ನೌ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು. ಈಸಿಯಾಗಿ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಒಳ್ಳೆ ದುಡ್ಡು ಎಂಬುದು ಈ ಒಂದು ಅಪ್ಲಿಕೇಶನ್ ಮುಖಾಂತರ ಈಸಿಯಾಗಿ ಮಾಡ್ಕೋಬೋದಾಗಿದೆ. ಈಗ ರೆಫರ್ಗೆ ಬನ್ನಿ ಎಲ್ಲರೂ. ರೆಫರ್ಗೆ ಬಂದ ನಂತರ ನೋಡ್ಬೋದು ನೀವು ಇಲ್ಲಿ ಒಳ್ಳೆ ರೆಫರ್ ಲರ್ನಿಂಗ್ ಎಂಬುದು ಸಹಿತ ಪಡಿಬೋದು. ನೋಡ್ಬೋದು ರೆಫರ್ ಆ್ಯಂಡ್ ಅರ್ನ್ ಅಪ್ ಟು 2,100 ರೂಪಾಯಿ ಅಂತಿದೆ. ಈಸಿಯಾಗಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ರೆಫರ್ ಮಾಡ್ಕೊಂಡು ಈಸಿಯಾಗಿ ಒಳ್ಳೆ ರೆಫರ್ ಲರ್ನಿಂಗ್ ಎಂಬುದು ಸಹಿತ ಮಾಡ್ಕೋಬೋದಾಗಿದೆ. ನೋಡ್ಬೋದು ನಾನು ಯಾವ ರೀತಿಯಾಗಿ ರೆಫರ್ ಮಾಡಿದ್ದೀನಿ ಅಂತ ನೀವೆಲ್ಲಿ ಗಮನಿಸ್ಕೊಬೋದಾಗಿದೆ. ಓಕೆ, ಈಗ ಎಲ್ಲರೂ ಅಪ್ಲಿಕೇಶನ್ ಬಗ್ಗೆ ಎಲ್ಲರೂ ತಿಳ್ಕೊಂಡ್ರಲ್ಲ, ಯಾವ ರೀತಿಯಾಗಿ ವಿತ್ಡ್ರಾ ಅಂತ ಹೇಳ್ಬಿಡ್ತೀನಿ. ನೋಡ್ಬೋದು ನೀವು ವ್ಯಾಲೆಟ್ ಬ್ಯಾಲೆನ್ಸ್ ಮೇಲೆ ಬನ್ನಿ. ಇಲ್ಲಿ ಮಿನಿಮಮ್ ವಿತ್ಡ್ರಾ ಬಂದುಬಿಟ್ಟು ನಿಮಗೆ ಇಲ್ಲಿ 500 ರೂಪೀಸ್ ಇದೆ. 500 ರೂಪೀಸ್ ಆದ ತಕ್ಷಣ ನಿಮಗೆ ಇಲ್ಲಿ ಅಮೌಂಟ್ ಎಂಬುದು ವಿತ್ಡ್ರಾ ಟ್ರಾನ್ಸ್ಫರ್ ಟು ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು. ನೀವು ಇಲ್ಲಿ ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡಿಕೊಂಡು ಈಸಿಯಾಗಿ ಅಮೌಂಟ್ ಎಂಬುದು ವಿತ್ಡ್ರಾ ಮಾಡ್ಕೋಬೋದಾಗಿದೆ. ಓಕೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.